ಓಂ ಶಾಂತಿ. ಸೇವೆಯನ್ನು ಮಾಡುತ್ತಾ ಉಪರಾಮ್ ಮತ್ತು ಬೇಹದ್ದಿನ ವೃತ್ತಿಯ ಮೂಲಕ ಸದಾ ಸಿದ್ಧರಾಗಿ ಬ್ರಹ್ಮ ತಂದೆಯ ಸಮಾನ ಸಂಪನ್ನರಾಗಿ. ಯಾವ ಮಕ್ಕಳು ಬಾಗ್ದಾದರವರೊಂದಿಗೆ ಹೃದಯದಿಂದ ಸಂಬಂಧವನ್ನು ಜೋಡಿಸಿದ್ದಾರೆ ಆ ಪ್ರತಿಯೊಬ್ಬ ಮಗುವಿನ ಒಂದಲ್ಲ ಒಂದು ವಿಶೇಷತೆಯು ಅವಶ್ಯವಾಗಿ ಇದೆ. ಯಾರೆಲ್ಲ ಹೆಸರಾಂತ ತತ್ವಜ್ಞಾನಿಗಳಿದ್ದಾರೆ, ವಿಜ್ಞಾನದವರು, ಧರ್ಮಾತ್ಮರು ತಿಳಿಯಲು ಸಾಧ್ಯವಾಗಲಿಲ್ಲವೋ ಅದನ್ನು ಸಾಧಾರಣ ಮಕ್ಕಳು ತಿಳಿದುಕೊಂಡರು ಮತ್ತು ತನ್ನ ಅಧಿಕಾರವನ್ನು ಪಡೆದುಕೊಂಡರು. ತಂದೆಯು ಓ ಮುದ್ದಾದ ಮಕ್ಕಳೇ, ಏನನ್ನು ತಂದೆಯಿಂದ ಪಡೆಯಬೇಕಾಗಿತ್ತೋ ಅದನ್ನು ಪಡೆದುಕೊಂಡಿದ್ದೀರಿ ಎಂದು ಹೇಳುತ್ತಾರೆ. ಪ್ರತಿಯೊಬ್ಬ ಮಗುವು ಅನೇಕ ಆತ್ಮೀಯ ಖಜಾನೆಗೆ ಬಾಲಕರೇ ಮಾಲೀಕರಾಗಿ ಬಿಟ್ಟಿರಿ. ಕೆಲವರಿಗೆ ಪದಮದಷ್ಟು, ಕೆಲವರಿಗೆ ಲಕ್ಷದಷ್ಟು ಕೊಟ್ಟಿಲ್ಲ. ಆದರೆ ಖಜಾನೆಯನ್ನು ತಿಳಿದುಕೊಳ್ಳುವುದು ಮತ್ತು ಪ್ರಾಪ್ತಿ ಮಾಡಿಕೊಳ್ಳುವುದು ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಲ್ಲಿ ನಂಬರ್ 1 ಇದ್ದೀರಿ. ಪ್ರತಿಯೊಬ್ಬ ಮಗುವು ಸಂಪನ್ನನಾಗಿ ಸಮಾನರಾಗಲಿ ಎಂಬುದನ್ನು ಬಾಪ್ ದಾದಾ ಬಯಸುತ್ತಾರೆ. ಸೇವೆಯನ್ನು ಮಾಡಿ, ಆದರೆ ಸೇವೆಯಲ್ಲಿಯೂ ಸಹ ಉಪರಾಮ್ ಅದರ ಪ್ರಭಾವದಿಂದ ದೂರವಿರುವುದು. ನೆನಪಿಲ್ಲದ ಸೇವೆಯು ಹೆಚ್ಚಾಗಿದೆ ಎಂದರೆ ಅದರಲ್ಲಿ ಹದ್ದಿನದು ಬಂದು ಬಿಡುತ್ತದೆ. ಉಪರಾಮ್ ವೃತ್ತಿ ಇರುವುದಿಲ್ಲ. ಹೆಸರು ಮತ್ತು ಸ್ಥಾನಮಾನವು ಬೆರಕೆಯಾಗಿ ಬಿಡುತ್ತದೆ. ಈಗ ಹೃದಯದಿಂದ ಪಕ್ಕ 1% ಸಹ ಕಡಿಮೆ ಇರಬಾರದು. ಪಕ್ಕ ವ್ರತವನ್ನು ತೆಗೆದುಕೊಳ್ಳಿ. ರಿಟರ್ನ್ ಮರುಪಾವತಿ ಕೊಡಲೇಬೇಕಾಗಿದೆ. ತಮ್ಮನ್ನು ತಾವು ಟರ್ನ್ ಪರಿವರ್ತನೆ ಮಾಡಿಕೊಳ್ಳಬೇಕಾಗಿದೆ. ಹೇ ಮುಕ್ತಿದಾತನ ಮಕ್ಕಳೇ, ಮಾಸ್ಟರ್ ಮುಕ್ತಿದಾತರೇ, ಈಗ ತನ್ನನ್ನು ಮುಕ್ತನನ್ನಾಗಿ ಮಾಡಿಕೊಂಡಿದ್ದೇ ಆದರೆ ಸರ್ವ ಆತ್ಮಗಳಿಗೆ ಮುಕ್ತಿಯ ಬಾಗಿಲು ತೆರೆದು ಬಿಡುತ್ತದೆ ಎಂದು ಬಾಪ್ ದಾದಾ ಹೇಳುತ್ತಾರೆ. ಬಾಪ್ ದಾದಾರವರು ನಿಮ್ಮಲ್ಲಿನ ಕೊಳಕನ್ನು ಅಂದರೆ ಬೇಡವಾದದ್ದನ್ನು ನನಗೆ ಕೊಟ್ಟು ಬಿಡಿ ಅಷ್ಟೇ ಎಂದು ಕೇಳಿಕೊಳ್ಳುತ್ತಾರೆ. ಒಳ್ಳೆಯ ವಸ್ತುವನ್ನು ಕೊಡಬೇಡಿ, ಕೊಳಕನ್ನೇ ಕೊಡಿ. ಕೆಲವು ಮಕ್ಕಳು ಆತ್ಮೀಯ ವಾರ್ತಾಲಾಪವನ್ನು ಮಾಡುತ್ತಾರೆ. ಇವರನ್ನು ಸ್ವಲ್ಪ ಸರಿ ಮಾಡಿಬಿಡಿ, ನಂತರ ನಾನು ಸರಿಯಾಗಿ ಬಿಡುತ್ತೇನೆ. ಆದರೆ ಅವರೂ ಬದಲಾಗುವುದಿಲ್ಲ, ನೀವು ಬದಲಾಗುವುದಿಲ್ಲ. ಲಾಸ್ಟ್ ಸೋ ಫಾಸ್ಟ್, ಫಸ್ಟ್ ಸೋ ಫಸ್ಟ್ ಎಂದು ವಿಶೇಷವಾಗಿ ಬಾಪ್ ದಾದಾ ಹೇಳುತ್ತಾರೆ. ತಡವಾಗಿ ಬಂದಿದ್ದೀರಿ, ಆದರೆ ವೇಗವಾಗಿ ಹೋಗುವುದರಿಂದ ತಲುಪಿಬಿಡುತ್ತೀರಿ. ತಡವಾಗಿ ಬಂದಿದ್ದೀರಿ, ಆದರೆ ವೇಗವಾಗಿ ಹೋಗುವುದರಿಂದ ತಲುಪಿಬಿಡುತ್ತೀರಿ. ಕೇವಲ ತಮ್ಮನ್ನು ತಾವು ಅಮೃತ ವೇಳೆಯಲ್ಲಿ ಅಮರಭವದ ವರದಾನದ ನೆನಪು ತರಿಸಿಕೊಳ್ಳಿ. ಮಧುಬನದಲ್ಲಿಯೇ ಇರಬೇಕೆಂದು ಎಲ್ಲರೂ ಬಯಸುತ್ತಾರೆ, ಆದರೆ ಇರಲು ಸಾಧ್ಯವೇ? ತಾವಂತೂ ಮಧುಬನದಲ್ಲಿಯೇ ಇದ್ದೀರಿ ಅಂದಾಗ ಎಷ್ಟು ಚೆನ್ನಾಗಿದೆ. ಇಂದಿನ ಈ ಮಾತು ನೆನಪಿರಲಿ. ಸಂಪನ್ನರಾಗಲೇಬೇಕಾಗಿದೆ. ಏನೇ ಆಗಲಿ ಸಂಪನ್ನರಾಗಲೇಬೇಕಾಗಿದೆ. ಈ ಗುಂಗಿರಲಿ ಸಂಪನ್ನರಾಗಬೇಕು, ಸಮಾನರಾಗಬೇಕು. 4 ಕಡೆಯ ಕೋಟೆಯಲ್ಲಿ ಕೆಲವರಲ್ಲಿಯೂ ಕೆಲವರು ಭಾಗ್ಯವಂತರು, ಭಗವಂತನ ಮಕ್ಕಳಾದ ಶ್ರೇಷ್ಠಾತ್ಮಗಳು. ಸದಾ ತೀವ್ರ ಪುರುಷಾರ್ಥದ ಮೂಲಕ ಏನು ಯೋಚಿಸುವಿರೋ ಅದನ್ನು ಮಾಡುವವರು. ಸದಾ ತಂದೆಯ ಸ್ನೇಹದ ರಿಟರ್ನ್ ಆಗಿ ತಮ್ಮನ್ನು ಟರ್ನ್ ಮಾಡಿಕೊಳ್ಳುವಂತಹ ನಂಬರ್ 1 ವಿನ್ ಆಗುವಂತಹ ಭಾಗ್ಯವಂತ ಮಕ್ಕಳಿಗೆ ಬಾಪ್ ದಾದಾರವರ ನೆನಪು ಪ್ರೀತಿ. ವಿಶ್ವ ಕಲ್ಯಾಣಕಾರಿಯ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಿ ವಿನಾಶದ ಲೀಲೆಯನ್ನು ನೋಡುವಂತಹ ಸಾಕ್ಷಿ ದೃಷ್ಟ ಭವ. ಅಂತಿಮ ಸಮಯದ ವಿನಾಶದ ಲೀಲೆಯನ್ನು ನೋಡಲು ವಿಶ್ವ ಕಲ್ಯಾಣಕಾರಿಯ ಶ್ರೇಷ್ಠ ಸ್ಥಿತಿ ಬೇಕಾಗಿದೆ. ದೇಹದ ಸರ್ವ ಆಕರ್ಷಣೆ ಅರ್ಥಾತ್ ಸಂಬಂಧ, ಪದಾರ್ಥ, ಸಂಸ್ಕಾರ ಸಮಾಪ್ತಿಯಾಗಿ ಬಿಡುತ್ತದೆ. ಶಕ್ತಿಶಾಲಿಯಾದರೆ ಮಾಯೆಯ ಫೋರ್ಸ್ ಪ್ರವಾಹ ಸಮಾಪ್ತಿಯಾಗುವುದು. ವರದಾತ ತಂದೆ ಮತ್ತು ನಾವು ವರದಾನಿ ಆತ್ಮರು ಇಬ್ಬರು ಕಂಬೈಂಡ್ ಆಗಿದ್ದೇವೆ. ಈ ಸ್ಮೃತಿ ಸದಾ ಇದ್ದಾಗ ಪವಿತ್ರತೆಯ ಛತ್ರಛಾಯೆ ಸ್ವತಃವಿರುತ್ತದೆ. ಸದಾ ತಂದೆ ಮತ್ತು ನೀವು ಯುಗಲ್ ರೂಪದಲ್ಲಿರಿ, ಒಂಟಿ ಅಲ್ಲ. ಒಂಟಿಯಾಗಿದ್ದರೆ ಪವಿತ್ರತೆಯ ಸುಮಂಗಲತೆ ಹೊರಟು ಹೋಗಿಬಿಡುತ್ತದೆ. ಓಂ ಶಾಂತಿ. 21 ಜನ್ಮಗಳಿಗೋಸ್ಕರ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದಂಥ ಈ ಚಾನೆಲ್ಗೆ ಲೈಕ್ ಮಾಡಿ. ಥ್ಯಾಂಕ್ ಯು.